ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆದಿಯಾಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು, ಆದಿಯಾಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಶೂನ್ಯ ನುಶೂನ್ಯವಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಶೂನ್ಯ ನಿಶೂನ್ಯವಿಲ್ಲದಂದು, ಸಚರಾಚರವೆಲ್ಲ ರಚನೆಗೆ ಬಾರದೆಂದು, ಸಚರಾಚರವೆಲ್ಲ ರಚನೆಗೆ ಬಾರದೆಂದು, ಗುಹೇಶ್ವರ ನಿಮ್ಮ ಶರಣನ ಉದಯಿಸಿದನಂದು, ಗುಹೇಶ್ವರ ನಿಮ್ಮ ಶರಣ ಉದಯಿಸಿದನಂದು. ವಚನದ ಭಾವಾರ್ಥ. ಅಲ್ಲಮ ಪ್ರಭುದೇವರ ಈ ವಚನವು ಶರಣ ತತ್ವದ ಮೂಲ ಮತ್ತು ಪಾರಮಾರ್ಥಿಕ ಎತ್ತರವನ್ನು ಅತ್ಯಂತ ಕಾವ್ಯಾತ್ಮಕವಾಗಿ ಹಾಗೂ ದಾರ್ಶನಿಕವಾಗಿ ವಿವರಿಸುತ್ತದೆ. ಇದರ ಸಾಲು ಸಾಲಿನ ಅರ್ಥ ಮತ್ತು ಒಟ್ಟಾರೆ ಭಾವಾರ್ಥ ನಾವು ಈ ರೀತಿ ನೋಡಬಹುದು. ಆಧಾರವಿಲ್ಲದಂದು, ಈ ಬ್ರಹ್ಮಾಂಡಕ್ಕೆ ಯಾವುದೇ ಆರಂಭ ಅಂದರೆ ಆದಿ ಅಥವಾ ಭೌತಿಕ ಆಧಾರವೇ ಇಲ್ಲದ ಕಾಲದಲ್ಲಿ, ಹಮ್ಮು ಬಿಮ್ಮುಗಳಿಲ್ಲದಂದು ಅಂದರೆ ಅಹಂಕಾರ, ಗರ್ವ ಅಥವಾ ನಾನು ನನ್ನದೆಂಬ ಭಾವನೆಗಳೇ ಹುಟ್ಟದಿರದಿದ್ದಾಗ, ಸುರಾಳ ನಿರಾಳವಿಲ್ಲದಂದು ಅಂದರೆ ಸಾಕಾರ ಅಂದರೆ ರೂಪವಿರುವುದು, ನಿರಾಕಾರ ಅಂದರೆ ರೂಪವಿಲ್ಲದ್ದು ಎಂಬ ಕಲ್ಪನೆಗಳೇ ಇಲ್ಲದಿದ್ದಾಗ, ಶೂನ್ಯ ನುಶೂನ್ಯವಿಲ್ಲದಂದು ಕೇವಲ ಬಯಲು ಶೂನ್ಯ ಅಥವಾ ಆ ಶೂನ್ಯವನ್ನು ಮೀರಿದ ಸ್ಥಿತಿ ನಿಶೂನ್ಯ ಎಂಬ ವ್ಯತ್ಯಾಸಗಳು ಇರದೇ ಇದ್ದಾಗ, ಸಚರಾಚರವೆಲ್ಲ ರಚನೆಗೆ ಬಾರದಂದು ಅಂದರೆ ಚಲಿಸುವ ಮತ್ತು ಚಲಿಸದಿರುವ ಜೀವಿಗಳು ಹಾಗೂ ಈ ಜಗತ್ತಿನ ಸೃಷ್ಟಿಯೇ ಇನ್ನು ಜರುಗದಿದ್ದಾಗ, ಗುಹೇಶ್ವರ ನಿಮ್ಮ ಶರಣ ಉದಯಿಸಿದನಂದು. ಹೇ ಗುಹೇಶ್ವರ, ಅತ್ಯಂತ ಪೂರ್ಣ ಪೂರ್ಣ ನಿರಾಕಾರ ಅನಾದಿ ಸ್ಥಿತಿಯಲ್ಲೇ ನಿಮ್ಮ ನಿಜವಾದ ಶರಣ ಜನಿಸಿದನು ಎಂದು ಅಲ್ಲಮ ಪ್ರಭುದೇವರು ಹೇಳುತ್ತಾರೆ. ಹಾಗೆ ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ಶರಣ ಅಂದರೆ ಕೇವಲ ರಕ್ತ ಮಾಂಸಗಳ ದೇಹವನ್ನು ಹೊತ್ತು ಹುಟ್ಟಿ ಸಾಮಾನ್ಯ ಮಾನವನಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತಾರೆ. ಸೃಷ್ಟಿ ಸ್ಥಿತಿ ಲಯಗಳಿಗಿಂತ ಮುಂಚೆ ಅಂದರೆ ಈ ಜಗತ್ತು, ಸೂರ್ಯಚಂದ್ರರು, ಆಕಾರ ನಿರಾಕಾರಗಳು ರೂಪುಗೊಳ್ಳುವ ಮುನ್ನವೇ ಶರಣನ ಅಸ್ತಿತ್ವವಿತ್ತು. ಶರಣ ತತ್ವವು ಕಾಲ ಮತ್ತು ದೇಶಗಳನ್ನು ಮೀರಿದ ಅನಾದಿಯಾದದ್ದು. ಅಹಂಕಾರ ರಹಿತ ಸ್ಥಿತಿ. ಜಗತ್ತಿನಲ್ಲಿ ನಾನು ಎಂಬ ಅಹಂಕಾರ, ಹಮ್ಮು ಮತ್ತು ಬಿಮ್ಮು ಅಂದರೆ ಗರ್ವ ಹುಟ್ಟುವ ಮೊದಲೇ ಶರಣನು ದೈವಿಕ ಚೈತನ್ಯ ಭಾಗವಾಗಿದ್ದನು. ಸತ್ಯದ ಸಾಕ್ಷಾತ್ಕಾರ. ಶರಣನು ಭೌತಿಕವಾಗಿ ಈ ಭೂಮಿಯ ಮೇಲೆ ಕಾಣಿಸಿಕೊಂಡರೂ ಅವನು ಆತ್ಮಿಕ ಸ್ಥಿತಿಯು ಸೃಷ್ಟಿಯ ಆರಂಭಕ್ಕೂ ಮುಂಚಿನ ಶುದ್ಧ ಚೈತನ್ಯದಲ್ಲಿ ನೆಲೆಗೊಂಡಿದೆ. ಸರಳವಾಗಿ ಹೇಳುವುದಾದರೆ, ಶರಣ ಎಂಬುವನು ಸೃಷ್ಟಿ ನಿಯಮಗಳಿಗೆ ಬದ್ಧನಾಗಿ ಹುಟ್ಟಿದವನಲ್ಲ. ಅವನು ಈ ಸಮಸ್ತ ಸೃಷ್ಟಿಗಿಂತಲೂ ಪೂರ್ವದಲ್ಲಿದ್ದ ಪರಂಜ್ಯೋತಿಯೇ ಆಗಿದ್ದಾನೆ ಎಂಬುದು ಈ ವಚನದ ಗಂಭೀರವಾದ ತತ್ವವಾಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ವಚನ. ಹಲವು ಕಾಲ ಹಂಸೆಯ ಸಂಘದಲ್ಲಿದ್ದರೆ ಬಕನು ಶುಚಿಯಾಗಬಲ್ಲುದೆ. ಹಲವು ಕಾಲ ಹಂಸೆಯ ಸಂಘದಲ್ಲಿದ್ದರೆ ಬಕನು ಶುಚಿಯಾಗಬಲ್ಲುದೆ. ನಿಧಿ ನಿಧಾನದೊಳಗಿದ್ದರೇನು ಪಾಷಾಣ ಹೊನ್ನಾಗಬಲ್ಲುದೆ. ನಿಧಿ ನಿಧಾನದೊಳಗಿದ್ದರೇನು ಪಾಷಾಣ ಹೊನ್ನಾಗಬಲ್ಲುದೆ. ಕಲ್ಪತರುಗಳ ಸಂಘದಲ್ಲಿದ್ದರೇನು ಕೊರಡು
ಫಲವಾಗಬಲ್ಲುದೆ. ಕಲ್ಪತರುಗಳ ಸಂಘದಲ್ಲಿದ್ದರೇನು ಕೊರಡು ಫಲವಾಗಬಲ್ಲುದೆ. ಕಾಶಿ ಕ್ಷೇತ್ರದಲ್ಲಿ ಶುಕನಿದ್ದರೇನು ಅದರ ಕ್ಷೀರ ಪಂಚಾಮೃತವಾಗಬಲ್ಲುದೆ. ಕಾಶಿ ಕ್ಷೇತ್ರದಲ್ಲಿ ಶುಕನಿದ್ದರೇನು ಅದರ ಕ್ಷೀರ ಪಂಚಾಮೃತವಾಗಬಲ್ಲುದೆ. ತೀರ್ಥದೊಳಗೊಂದು ಗಾರ್ಧಭನಿದ್ದಳೇನು ಕಾರಣಿಕನಾಗಬಲ್ಲುದೆ. ತೀರ್ಥದೊಳಗೊಂದು ಗಾರ್ಭನಿದ್ದಳೇನು ಕಾರಣಿಕನಾಗಬಲ್ಲುದೆ. ಖಂಡುಗ ಹಾಲೊಳಗೆ ಇದ್ದಲಿ ಹಾಕಿದರೇನು ಬಿಳಿಯಾಗಬಲ್ಲುದೆ. ಖಂಡುಗ ಹಾಲೊಳಗೆ ಇದ್ದಲಿ ಹಾಕಿದರೇನು ಬಿಳಿಯಾಗಬಲ್ಲುದೆ. ಇದು ಕಾರಣ ಕೂಡಲ ಚನ್ನ ಸಂಗನ ಶರಣರ ಸನ್ನಿಧಿಯಲ್ಲಿದ್ದರೇನು ಅಸಜ್ಜನನು ಸದ್ಭಕ್ತನಾಗಬಲ್ಲನೆ. ಕೂಡಲ ಚನ್ನ ಸಂಗನ ಶರಣರ ಸನ್ನಿಧಿಯಲ್ಲಿದ್ದರೇನು ಅಸಜ್ಜನನು ಆಗಬಲ್ಲನೆ ಅಂತ ಇದು ವಚನದ ಭಾವಾರ್ಥ. ಇದು ಚನ್ನಬಸವಣ್ಣನವರ ವಚನ. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಈ ವಚನದ ವಿಸ್ತೃತ ಭಾವಾರ್ಥ. ಈ ವಚನದಲ್ಲಿ ಚನ್ನಬಸವಣ್ಣನವರು ಅಸಜ್ಜನರು ಅಂದರೆ ದುರ್ಜನರ ಸ್ವಭಾವ ಮತ್ತು ಅದರ ಪರಿವರ್ತನೆ ಅಸಾಧ್ಯ, ಹಲವು ಸರಳ ಮತ್ತು ಮಾರ್ಮಿಕ ನಿರ್ದೇಶನಗಳ ರೂಪಗಳ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ವಚನದ ಪ್ರಮುಖ ನಿರ್ದೇಶನ ಮತ್ತು ವಿವರಣೆ. ಹಂಸೆಯ ಸಂಘದಲ್ಲಿ ಇದ್ದರೇನು ಬಕನು ಶುಚಿಯಾಗಬಲ್ಲುದೆ. ಅಂದರೆ ಹಂಸೆಯ ಸಂಘದಲ್ಲಿ, ಬಕ ಅಂದರೆ ಕೊಕ್ಕರೆ ಅನ್ನುವಂಥ ಪಕ್ಷಿ, ಇದ್ರೂ ಈ ಕೊಕ್ಕರೆ ಎಷ್ಟು ಕಾಲ ಪವಿತ್ರವಾದ ಹಂಸ ಪಕ್ಷಿಯೊಂದಿಗೆ ಕಾಲ ಕಳೆದರೂ ತನ್ನ ಕೆಟ್ಟ ಗುಣವನ್ನು ಬಿಟ್ಟು ಹಂಸೆಯಂತೆ ಹಾಲನ್ನು ನೀರನ್ನು ಬೇರ್ಪಡಿಸುವ ಸದ್ಗುಣ ಪಡೆಯಲು ಸಾಧ್ಯವಿಲ್ಲ. ಅದರಂತೆ ನಿಧಿಯ ಬಳಿಯಲ್ಲೂ ಪಾಷಾಣ ನಿಧಿ ನಿಧಾನದೊಳಗಿದ್ದರೇನು ಪಾಷಾಣ ಹೊನ್ನಾಗಬಲ್ಲುದೆ ಅಂತ. ಈ ಪಾಷಾಣ ಅನ್ನುವಂಥ ವಸ್ತು ನಿಧಿಯ ಸಂಘದಲ್ಲಿದ್ದರೂ ಸಹ ಅದು ಪಾಷಾಣನೇ ಆಗಿರ್ತದೆ. ಒಂದು ಸಾಧಾರಣ ಕಲ್ಲು. ಪಾಷಾಣ ಅಂದರೆ ಸಾಧಾರಣ ಕಲ್ಲು. ದೊಡ್ಡ ನಿಧಿಯೇ ಅಥವಾ ಬಂಗಾರದ ರಾಶಿಯ ಪಕ್ಕದಲ್ಲೇ ಬಿದ್ದಿದ್ದರೂ ಅದು ಎಂದಿಗೂ ಬಂಗಾರವಾಗಿ ಬದಲಾಗುವುದಿಲ್ಲ. ಕಲ್ಪವೃಕ್ಷದ ಬಳಿ ಒಣ ಮರ ಕೊರಡು. ಕಲ್ಪತರು ಸಂಘದಲ್ಲಿದ್ದರೇನು ಕೊರಡು ಫಲವಾಗಬಲ್ಲುದೆ. ಅಂದರೆ ಸಮಸ್ತ ಕೋರಿಕೆಗಳನ್ನು ಈಡೇರಿಸುವ, ಬೇಡಿದನ್ನು ಕೊಡುವ ಕಲ್ಪವೃಕ್ಷ ಅಂತ. ಅಂಥ ಕಲ್ಪವೃಕ್ಷದ ಪಕ್ಕದಲ್ಲಿ ನಿಂತರೂ ಒಣಗಿದ ಮರದ ತುಂಡು ಕೊರಡು ಎಂದಿಗೂ ಚಿಗುರಿ ಫಲವನ್ನು ನೀಡಲಾಗದು. ಕಾಶಿಯಲ್ಲಿ ಶುಕ ಅಂದರೆ ನಾಯಿ. ಕಾಶಿಯಲ್ಲಿ ಶುಕನು, ಕಾಶಿ ಅಂದರೆ ಒಂದು ತೀರ್ಥಕ್ಷೇತ್ರ. ತೀರ್ಥಕ್ಷೇತ್ರದಲ್ಲಿ ಆ ಶುಕನು ಅಥವಾ ನಾಯಿ ಇದ್ರೆ ಅದರ ಕ್ಷೀರ ಪಂಚಾಮೃತವಾಗಬಲ್ಲುದೆ ಅಂತ ಕೇಳ್ತಾರೆ. ಅಂಥ ಪುಣ್ಯಕ್ಷೇತ್ರವಾದ ಕಾಶಿಯಲ್ಲಿ ನಾಯಿ ವಾಸಿದರೂ ಅದರ ಹಾಲು ಎಂದಿಗೂ ಪವಿತ್ರವಾದ ಪಂಚಾಮೃತಕ್ಕೆ ಸಮನಾಗುವುದಿಲ್ಲ. ತೀರ್ಥದಲ್ಲಿ ಕತ್ತೆ ಅಥವಾ ಗಾರ್ಧಭ ಅಂದರೆ ಕತ್ತೆ ಅಂತ ಹೇಳ್ತಾರೆ. ತೀರ್ಥದೊಳಗೊಂದು ಗಾರ್ಭನಿದ್ದಡೇನು ಕಾರಣಿಕನಾಗಬಲ್ಲುದೆ. ಅಂದರೆ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಕತ್ತೆ ಎಷ್ಟೇ ದಿನ ನೀರೊಳಗಿದ್ದರೂ ಅದು ಪೂಜ್ಯನೀಯ ಅಥವಾ ದಿವ್ಯ ಪುರುಷನಾಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹಾಲಿನಲ್ಲಿ ಇದ್ದಿಲು ಅಂದ್ರೆ ಸಾಕಷ್ಟು ಹಾಲಿನ ಒಂದು ಸಮುದ್ರದೊಳಗೆ ಒಂದು ಇದ್ದಲಿ ಹಾಕಿದ್ರೆ ಅದು ಬಿಳಿಯಾಗಬಲ್ಲದೆ ಅಂತ ಹೇಳ್ತಾರೆ. ಅಳತೆಗೂ ಮೀರಿದ ರಾಶಿ ಹಾಲಿನಲ್ಲಿ ಇದ್ದಲಿಯನ್ನು ಎಷ್ಟೇ ಸಮಯದವರೆಗೆ ಮುಳುಗಿಸಿಟ್ಟರೂ ಅದು ತಾನಿರುವ ಕಪ್ಪನ್ನು ಬಿಟ್ಟು ಬಣ್ಣವನ್ನು ಬಿಟ್ಟು ಬೆಳ್ಳಗಾಗುವುದಿಲ್ಲ. ಈ ವಚನದ ಮುಖ್ಯ ಸಂದೇಶ ನಿರ್ಣಯ ಅಂದರೆ ಇದು ಕಾರಣ ಕೂಡಲ ಚನ್ನ ಸಂಗನ ಶರಣ ಸನ್ನಿಧಿಯಲ್ಲಿದ್ದೇನು ಅಸಜ್ಜನನು ಸದ್ಭಕ್ತನಾಗಬಲ್ಲನೆ ಅಂತ. ಈ ಮೇಲೆ ತಿಳಿಸಿದ ಎಲ್ಲ ಉದಾಹರಣೆಗಳಂತೆ ಮೂಲತಃ ಅಂತರಂಗದಲ್ಲಿ ಕೆಟ್ಟ ಆಲೋಚನೆ, ಅಹಂಕಾರ ಮತ್ತು ದುರ್ಬುದ್ಧಿಯುಳ್ಳ ದುರ್ಜನನು ಎಷ್ಟೇ ಉತ್ತಮರ ಸಂಘದಲ್ಲಿದ್ದರೂ ಕೊನೆಗೆ ಶಿವಶರಣರ ದಿವ್ಯ ಸಾನ್ನಿಧ್ಯದಲ್ಲಿ ವಾಸಿಸಿದರೂ ತಾನಾಗಿಯೇ ಪರಿವರ್ತನೆ ಹೊಂದಲು ಬಯಸಿದ್ದರೆ ಅವನು ಎಂದಿಗೂ ಸದ್ಭಕ್ತನಾಗಲು ಸಾಧ್ಯವಿಲ್ಲ. ಬಹಿರಂಗದ ವಾತಾವರಣ ಅಥವಾ ವೇಷಭೂಷಣ ಮುಖ್ಯವಲ್ಲ, ಬದಲಾಗಿ ಅಂತರಂಗದ ಶುದ್ಧಿ, ಭಕ್ತಿ ಮತ್ತು
ಒಳ್ಳೆಯ ಗುಣಗಳು ಮುಖ್ಯ ಎಂಬುದನ್ನು ಈ ವಚನ ಸಾರುತ್ತದೆ. ಶರಣು ಶರಣಾರ್ಥಿಗಳು.